ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ದ್ವಿತೀಯ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ಕುಲಾಧಿಪತಿಗಳು ಈಗಾಗಲೇ ಆಗಮಿಸಿದ್ದಾರೆ. ಅಂತೆಯೇ ಮುಖ್ಯ ಅತಿಥಿಗಳು, ಗೌರವ ಡಾಕ್ಟರೇಟ್ ಪುರಸ್ಕೃತರು, ಎಲ್ಲ ಅತಿಥಿವರೇಣ್ಯರು, ಪ್ರಶಾಸನ ಸಭೆಯ ಸದಸ್ಯರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೌರವಾನ್ವಿತ ಅತಿಥಿವರೇಣ್ಯರೆಲ್ಲರೂ ವೇದಿಕೆಗೆ ಮೆರವಣಿಗೆಯ ಮೂಲಕ ಆಗಮಿಸಲಿದ್ದಾರೆ. ಆ ಸಂದರ್ಭದಲ್ಲಿ ದಯಮಾಡಿ ಸಭಾಸದರೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ. ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಭಾಸದರು ದಯಮಾಡಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಿದ ಗೌರವಾನ್ವಿತ ಗಣ್ಯರೆಲ್ಲರಿಗೂ ಸ್ವಾಗತ. ದಯವಿಟ್ಟು ಮೊಬೈಲ್ ಇದೀಗ ನಾಡಗೀತೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿ. Bye.
His Excellency the Chancellor, I request you to declare open the convocation, please. I declare open the convocation. This convocation of the Karnataka State Dr. Gangubai Hangal Music and Performing Arts University has been called to confirm the honorary doctorate degrees and to confirm the degree to the candidates who have passed their respective examinations held for the purpose and have been certified to be worthy of the same. Welcome and introduction speech by the Honorable Vice Chancellor. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು, ವಿಶ್ವವಿದ್ಯಾಲಯದ ಮಾನ್ಯ ಕುಲಾಧಿಪತಿಗಳು, ದೇಶದ ಶೈಕ್ಷಣಿಕ ನಿಟ್ಟಿನಲ್ಲಿ ಉತ್ತಮ ದೃಷ್ಟಿಕೋನವನ್ನು ಹೊಂದಿರುವ ಹಾಗೂ ಸಂಗೀತ ಪ್ರೇಮಿಗಳು ಆಗಿರುವ ಸನ್ಮಾನ್ಯ ಶ್ರೀ ವಾಜುಭಾಯಿ ರೂಢಭಾಯಿ ವಾಲಾಜಿ ಅವರನ್ನು ಈ ಘಟಿಕೋತ್ಸವ ಸಮಾರಂಭಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ಆದರಣೀಯ ಸನ್ಮಾನ್ಯರಲ್ಲಿ ವಿಜ್ಞಾಪಿಸಿಕೊಳ್ಳುತ್ತೇನೆ. ಸನ್ಮಾನ್ಯ ಕುಲಾಧಿಪತಿಗಳ ಮಾರ್ಗದರ್ಶನ, ಸಲಹೆಗಳು ನಮ್ಮ ಈ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳನ್ನು ಕಾರ್ಯಶೀಲವನ್ನಾಗಿಸಿವೆ ಎಂದು ಈ ಸಂದರ್ಭದಲ್ಲಿ ಸಂತೋಷದಿಂದ ತಿಳಿಸಲು ಇಚ್ಛಿಸುತ್ತೇನೆ. His Excellency the Governor of Karnataka, as the Chancellor of this university, with his patronizing viewpoint of education in our country and himself a lover of music, respected Sri Vajubhai Rudhabhai Walaji has been extending his valuable guidance and suggestions which have kept us proactive. I respectfully welcome our learned Chancellor to this convocation and request him with due honor to kindly preside over on this occasion. ಕರ್ನಾಟಕ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳು, ವಿದ್ಯಾಕ್ಷೇತ್ರದಲ್ಲಿ ತಮ್ಮದೇ ಆದ ದೃಷ್ಟಿಕೋನವನ್ನು ಹೊಂದಿರುವ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿ ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಈ ಘಟಿಕೋತ್ಸವ ಸಮಾರಂಭಕ್ಕೆ ಹಾರ್ದಿಕ ಅಭಿನಂದನೆಗಳೊಂದಿಗೆ ಸ್ವಾಗತಿಸುತ್ತೇನೆ. ಮಾನ್ಯ ಸಚಿವರು ತಮ್ಮ ಪೂರ್ವ ನಿಗದಿತ ಕಾರ್ಯಕ್ರಮದಿಂದಾಗಿ ಈ ಸಂದರ್ಭದಲ್ಲಿ ಭಾಗವಹಿಸಲು ಆಗುತ್ತಿಲ್ಲ. ಸಂದರ್ಭವು ಈ ಸಮಾರಂಭವು ಯಶಸ್ವಿಯಾಗಿ ಜರುಗಲಿ ಎಂದು ಈ ಪತ್ರದ ಮುಖೇನ ಶುಭ ಕೋರಿರುತ್ತಾರೆ. ಮಾನ್ಯ ಸಚಿವರ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯವು ಹಲವು ಬಗೆಯ ಆಶಯಗಳನ್ನು ಹೊತ್ತು ಮುನ್ನಡೆಯುತ್ತಿದ್ದು, ಈ ನಿಟ್ಟಿನಲ್ಲಿ ಅವರ ಸಲಹೆ, ಸಹಕಾರ ಮತ್ತು ಮಾರ್ಗದರ್ಶನವನ್ನು ನಿರಂತರವಾಗಿ ಯಾಚಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲಿಚ್ಛಿಸುತ್ತೇನೆ. ದ್ವಿತೀಯ ಘಟಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಆಹ್ವಾನಿತರಾಗಿ ಘಟಿಕೋತ್ಸವದ ಪ್ರಧಾನ ಭಾಷಣವನ್ನಾಡಲಿರುವ ಅಂತಾರಾಷ್ಟ್ರೀಯ ಖ್ಯಾತಿಯ ಪಿಟೀಲು ವಿದ್ವಾಂಸರಾದ ವಿದ್ವಾನ್ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ತಮ್ಮ ಉಪಸ್ಥಿತಿಯು ಘಟಿಕೋತ್ಸವಕ್ಕೆ ವಿಶೇಷ ಮರುಗನ್ನು ತಂದಿದ್ದು, ಪ್ರಸಿದ್ಧ ಪಿಟೀಲು ವಾದಕರಾಗಿ ವಿಶ್ವಾದ್ಯಂತ ಚಿರಪರಿಚಿತರಾಗಿರುವಂತಹ ತಾವು ಘಟಿಕೋತ್ಸವದ ನುಡಿಗಳನ್ನಾಡುತ್ತಿರುವುದು ಸಾಂಕೇತಿಕವೂ ಹರ್ಷಪ್ರದವೂ ಹೆಮ್ಮೆಯ ಸಂಗತಿಯೂ ಆಗಿದೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ. As chief guest of this second convocation function, who is also delivering the keynote address, Vidwan Dr. L. Subramaniam is a very well-known international violin artist. Sir, your kind acceptance of our request and invitation to grace this occasion has brought a special sheen to this function, and your convocational keynote address is a matter of pride for all of us here. I have great pleasure in extending a
ಕಾರ್ಡಿಯಲ್ ವೆಲ್ಕಮ್ ಟು ಯು ಸರ್. ಇಂದಿನ 2ನೇ ಘಟಿಕೋತ್ಸವ ಸಂದರ್ಭದ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾಗುತ್ತಿರುವ ನಾಡಿನ ಖ್ಯಾತ ವಿದ್ವಾಂಸರು, ಕರ್ನಾಟಕ ಸಂಗೀತ ಗಾಯನ ಸಾಧಕರೂ ಆದ ಡಾಕ್ಟರ್ ಗೌರಿ ಕುಪ್ಪುಸ್ವಾಮಿ ಅವರಿಗೂ, ಘನ ವಿದ್ವಾಂಸರು, ಹಿಂದೂಸ್ತಾನಿ ವಾದ್ಯ ಪರಿಣತರೂ ಆದ ಡಾಕ್ಟರ್ ಎನ್ ರಾಜಂ ಅವರಿಗೂ, ಹಾಗೂ ಪ್ರದರ್ಶಕ ಕಲೆಗಳಲ್ಲಿ ಅವಿರತ ಸೇವೆ ಸಲ್ಲಿಸಿರುವ ರಂಗಕರ್ಮಿ ನಾಡೋಜ ಏಣಗಿ ಬಾಳಪ್ಪ ಅವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಅವರಿಗೆ ನೀಡುತ್ತಿರುವ ಈ ಗೌರವ ಡಾಕ್ಟರೇಟ್ ಈ ವಿಶ್ವವಿದ್ಯಾಲಯದ ಹಿರಿಮೆಯನ್ನು ಹೆಚ್ಚಿಸಿದೆ ಎಂದು ನಾನು ಭಾವಿಸಿದ್ದೇನೆ. ವಿಶ್ವವಿದ್ಯಾಲಯದ ಪ್ರಶಾಸನ ಸಭೆ ಹಾಗೂ ಪ್ರಶಿಕ್ಷಣ ಪರಿಷತ್ತಿನ ಮಾನ್ಯ ಸದಸ್ಯರುಗಳೇ, ವಿಶ್ವವಿದ್ಯಾಲಯದ ವಿವಿಧ ಸ್ಥಾಯಿ ಸಮಿತಿಗಳ ಸದಸ್ಯರುಗಳೇ, ವಿಶೇಷ ಆಹ್ವಾನಿತರುಗಳೇ, ದತ್ತಿಗಳ ದಾನಿಗಳೇ, ವಿವಿಧ ವಿಶ್ವವಿದ್ಯಾಲಯಗಳ ಮಾನ್ಯ ಕುಲಪತಿಗಳೇ, ಹಾಗೆ ಮಾನ್ಯ ವಿಶ್ರಾಂತ ಕುಲಪತಿಗಳೇ, ಕುಲಸಚಿವರುಗಳೇ, ಕಲಾವಿದರೇ, ಕಲಾ ಪ್ರೇಮಿಗಳೇ, ಸಹೃದಯರೇ, ಪದವಿಗೆ ಅರ್ಹರಾಗಿರುವ ಅಭ್ಯರ್ಥಿಗಳೇ, ವಿದ್ಯಾರ್ಥಿಗಳೇ, ಪೋಷಕ ವರ್ಗದವರೇ, ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗದವರೇ, ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಆಹ್ವಾನಿತ ಪ್ರಸಾರ ಮಾಧ್ಯಮ ಬಂಧುಗಳೇ, ಭದ್ರತೆ ಒದಗಿಸಿಕೊಟ್ಟಿರುವ ಆರಕ್ಷಕರೇ, ನೆರೆದಿರುವ ಎಲ್ಲ ಆಹ್ವಾನಿತರೇ, ವಿಶೇಷವಾಗಿ ವಿಶ್ವವಿದ್ಯಾಲಯದ ಆರಂಭದಿಂದ ಇಲ್ಲಿಯವರೆಗೆ ವಿಶೇಷವಾದ ಸಹಕಾರವನ್ನು ನೀಡುತ್ತಾ ಬಂದಿರುವ ನಾಡಿನ ಸಂಗೀತ ಮತ್ತು ಪ್ರದರ್ಶಕ ಕಲಾಕ್ಷೇತ್ರದ ಕಲಾಕೋವಿದರೇ, ವಿದ್ವನ್ಮಣಿಗಳೇ, ಹಾಗೂ ವಿವಿಧ ವಿಶ್ವವಿದ್ಯಾಲಯಗಳ ಎಲ್ಲ ಅಧಿಕಾರಿ ವೃಂದದವರೇ, ಸಂಶೋಧನಾ ವಿದ್ಯಾರ್ಥಿಗಳೇ, ತಮ್ಮೆಲ್ಲರನ್ನು ವಿಶ್ವವಿದ್ಯಾಲಯದ ಈ ದ್ವಿತೀಯ ಘಟಿಕೋತ್ಸವಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಂದು ವಿವಿಧ ನಿಕಾಯಗಳ ಅಧ್ಯಯನ ವಿಭಾಗಗಳಿಂದ 2014-15 ಮತ್ತು 2015-16 ಅವಧಿಯ ಒಟ್ಟು 47 ವಿದ್ಯಾರ್ಥಿಗಳು ವಿವಿಧ ಪದವಿಗಳಿಗೆ ಅರ್ಹರಾಗಿ ಪದವಿಗಳನ್ನು ಪಡೆಯುತ್ತಲಿದ್ದಾರೆ. ದಾನಿಗಳು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸಿರುವ ವಿವಿಧ ದತ್ತಿಗಳ 18 ಚಿನ್ನದ ಪದಕಗಳು ಮತ್ತು 3 ನಗದು ಬಹುಮಾನಗಳನ್ನು ಹಾಗೂ 9 ವಿವಿಧ ರ್ಯಾಂಕ್ಗಳನ್ನು ಪಡೆಯಲಿರುವ ಅಭ್ಯರ್ಥಿಗಳೆಲ್ಲರಿಗೂ ಹೃದಯ ತುಂಬಿದ ಹಾರ್ದಿಕ ಸ್ವಾಗತ. ಘಟಿಕೋತ್ಸವದ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳನ್ನು ಕುರಿತು ತಮ್ಮೊಂದಿಗೆ ಸಾರ ಸಂಗ್ರಹವಾಗಿ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳ ಬಯಸುತ್ತೇನೆ. ಕರ್ನಾಟಕ ಕಲಾ ಸಂಸ್ಕೃತಿಯ ನಿಟ್ಟಿನಲ್ಲಿ ಇಂದು ಒಂದು ಪ್ರಮುಖ ದಿನವೆಂದು ನಾನು ಭಾವಿಸಿದ್ದೇನೆ. ಭಾರತ ದೇಶ ಕಲೆಗಳ ಆಗರ ಹಾಗೂ ಸಾಂಸ್ಕೃತಿಕ ತಾಣ. ಈ ಉತ್ತಮ ಪರಂಪರೆಯನ್ನು ಬೆಳೆಸುವ ಘನ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಇದಕ್ಕೆ ಒಂದು ಸಾಕಾರ ಸ್ವರೂಪವನ್ನು ನೀಡುವುದಕ್ಕಾಗಿ ಮೈಸೂರಿನಲ್ಲಿ 2008-9ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿತು. ಮುಂದುವರೆದು ಈ ವಿಶ್ವವಿದ್ಯಾಲಯವು ದೇಶೀಯ ಸಂಸ್ಕೃತಿ ಪರಂಪರೆಗಳು ಕೊಚ್ಚಿ ಹೋಗದಂತೆ ಪೋಷಿಸಿ, ಬೆಳೆಸಿ, ಇಚ್ಛಾಶಕ್ತಿ, ಬದ್ಧತೆ ಹಾಗೂ ಕಾರ್ಯಕ್ಷಮತೆಗಳೊಂದಿಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಾ ಮುನ್ನಡೆದಿದೆ. 2010-11ರಿಂದ ತನ್ನ ಶೈಕ್ಷಣಿಕ ಕಾರ್ಯಕಲಾಪಗಳನ್ನು ಆರಂಭಿಸಿ ಪ್ರಗತಿ ಪಥದ ಅನೇಕ ಕ್ರಿಯಾ ಯೋಜನೆಗಳೊಂದಿಗೆ ಮುನ್ನಡೆದು ಈಗ ವಿಶ್ವವಿದ್ಯಾಲಯವು ತನ್ನ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. ಪ್ರಸ್ತುತ ವಿಶ್ವವಿದ್ಯಾಲಯವು ವಿವಿಧ ನಿಕಾಯಗಳ ಅಡಿಯಲ್ಲಿನ 10 ವಿಭಾಗಗಳಲ್ಲಿ ವಿವಿಧ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳಿಗೆ ಸಂಬಂಧಿಸಿದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಪ್ರಧಾನವಾಗಿ ವಿದ್ಯಾರ್ಥಿಗಳನ್ನು ಹಾಗೂ ಜನತೆಯನ್ನು ಪ್ರದರ್ಶಕ ಕಲಾ ಪ್ರಕಾರದ ಕಂಪಿನಿಂದ ತನ್ನೆಡೆಗೆ ಆಕರ್ಷಿಸುತ್ತಾ ಸಾಗಿದೆ. ವಿಶ್ವವಿದ್ಯಾಲಯವು ಸಂಗೀತ ಮತ್ತು ಪ್ರದರ್ಶಕ ಕಲೆಗಳೆಲ್ಲದರ ಅಧ್ಯಯನಕ್ಕೆ ವೇದಿಕೆಯಾಗಿ ಸಾರ್ವತ್ರಿಕ ಶಿಕ್ಷಣ ಹಾಗೂ ಗುರುಕುಲ ಪದ್ಧತಿಯಲ್ಲಿ ವ್ಯಾಸಂಗ ಹಾಗೂ ತರಬೇತಿಗಳನ್ನು ನೀಡುವಂತಹ ವಿಚಾರಧಾರೆಯನ್ನು ಕೂಡ ಅಳವಡಿಸಿಕೊಂಡಿತ್ತು. ಈ ಕ್ಷೇತ್ರದಲ್ಲಿ ಸೃಜನಶೀಲತೆ ಹಾಗೂ ಸಂಶೋಧನಾ ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದು ಆ ಮುಖೇನ ಇವುಗಳಲ್ಲಿ ಮಹತ್ವವನ್ನು ಸಾರುವ ಮಹೋನ್ನತ ಗುರಿಯನ್ನು ಹೊಂದಿದೆ. ಮಾನವನ ಭಾವಾಭಿವ್ಯಕ್ತಿಯು ಮಾಧ್ಯಮವಾದಂತಹ ಸಂಗೀತ, ನೃತ್ಯ,
ರಂಗಭೂಮಿ ಮತ್ತು ಇವುಗಳಿಗೆ ಸಹಕಾರಿಯಾದ ಇತರೆ ಕಲಾ ಪ್ರಕಾರಗಳ ಅನನ್ಯತೆಯನ್ನು ಜಗತ್ತು ಅರಿಯಲು ಅನುವು ಮಾಡಿಕೊಡುವತ್ತ ವಿಶ್ವವಿದ್ಯಾಲಯವು ಮುನ್ನಡೆದಿದೆ. ಈ ಎಲ್ಲ ಧ್ಯೇಯೋದ್ದೇಶಗಳ ಸಾಕಾರಕ್ಕೆ ಘನ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಇಲಾಖೆ ನೀಡುತ್ತಿರುವ ಸಕಾರಾತ್ಮಕ ಸ್ಪಂದನೆ ಹಾಗೂ ಸಹಕಾರಗಳು ಸ್ಮರಣೀಯವಾಗಿವೆ. ಕರ್ನಾಟಕ ರಾಜ್ಯವು ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ನೆಲೆಬೀಡಾಗಿದ್ದು, ಅದು ಒಟ್ಟು ಭಾರತೀಯ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ಸಂಪ್ರದಾಯಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ. ಸಂಗೀತಾದಿ ಪ್ರದರ್ಶಕ ಕಲೆಗಳು ಸೀಮಿತ ಚೌಕಟ್ಟನ್ನು ಮೀರಿ ನಿಲ್ಲಬಲ್ಲ ಅಸ್ಮಿತೆಯನ್ನು, ಕಾರ್ಯವ್ಯಾಪ್ತಿಯ ಬಾಹುಳ್ಯತೆಯನ್ನು ಹೊಂದಿರುವುದು ತಿಳಿದ ವಿಚಾರವೇ ಆಗಿದೆ. ಆದರೆ ಅವುಗಳ ಸಂವರ್ಧನೆಯನ್ನು ಒಂದು ಜ್ಞಾನಶಿಸ್ತಿನಡೆಯಲ್ಲಿ ಅಭ್ಯಸಿಸಲು ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಮಹೋನ್ನತ ಉದ್ದೇಶವನ್ನು ವಿಶ್ವವಿದ್ಯಾಲಯವು ಹೊಂದಿ ಅತ್ತ ಹೆಜ್ಜೆಯನ್ನು ಇರಿಸಿದೆ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ತಾವು ಕಲಿತ ಸಂಗೀತಾದಿ ಪ್ರದರ್ಶಕ ಕಲೆಗಳನ್ನು ಪ್ರಸ್ತುತಪಡಿಸಲು ಸ್ಥಳೀಯ ಹಾಗೂ ಹೊರ ಪ್ರದೇಶದ ಹಲವಾರು ಉತ್ತಮ ವೇದಿಕೆಗಳನ್ನು ಕಲ್ಪಿಸಿ